ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ಒಂದು ವಿಡಿಯೋದಲ್ಲ ನೀವೆಲ್ಲರೂ ನೋಡ್ತಾ ಇರ್ಬೋದು. ಆಧಾರ್ ಕಾರ್ಡ್ ಇದ್ದವರಿಗೆ ಸಾಲ ಸೌಲಭ್ಯಗಳು ಸಿಗ್ತಾ ಇದೆ. 2 ಲಕ್ಷದವರೆಗೂ ಕೂಡ ಸಾಲ ಸಿಗುತ್ತೆ. ಅದು ಹೇಗೆ, ಯಾವ ಬ್ಯಾಂಕುಗಳು ಸಾಲನ ಕೊಡುತ್ತೆ, ಯಾವ ಬ್ಯಾಂಕಿಗೆ ನಾವು ಅಪ್ಲೈ ಮಾಡಿದ್ರೆ ಆಧಾರ್ ಕಾರ್ಡ್ ತೊಗೊಂಡೋಗಿ ನಮಗೆ ಸಾಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ಹಾಗೆ ಈಗ ನಾವು ಸಾಲ ಬೇಕು ಅಂತ ಹೇಳಿದ್ರೆ, ನಮಗೆ ಹಣದ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಹೋಗಿ ನಾವು ಈಗ ಬಡ್ಡಿ ಸಾಲ ತರಬೇಕಾಗತ್ತೆ, ಇಲ್ಲಾಂದರೆ ಬೇರೆಯವ್ರ ಹತ್ರ ಕೈ ಚಾಚಬೇಕಾಗತ್ತೆ, ಇಲ್ಲ ಸಂಬಂಧಿಕರ ಹತ್ರ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ, ಬೇರೆಯವ್ರ ಹತ್ರ ಬಡ್ಡಿ ಸಾಲ ತರೋದಕ್ಕೂ ಕೂಡ ನಮಗೆ ಇಷ್ಟ ಇರೋದಿಲ್ಲ. ಬ್ಯಾಂಕ್ಗಳ ಮೊರೆ ಹೋಗಬೇಕು ಅಂತ ಹೇಳಿದ್ರೆ, ಈಗ ಇಂಡಿಪೆಂಡೆಂಟ್ ಆಗಿರೋರು, ತುಂಬ ಸ್ವಾಭಿಮಾನದಿಂದ ಬದುಕ್ತಿರೋರು ಯಾರಾದ್ರೂ ಕೂಡ ದುಡ್ಡಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸಣ್ಣ ಪುಟ್ಟ ಅಂದರೆ 5,000 10,000 ಆದರೆ ಹೇಗೋ ಇಸ್ಕೋಬೋದು. ಲಕ್ಷಗಟ್ಟಲೆ ಯಾರು ಕೂಡ ಸಾಲ ಕೊಡೋದಕ್ಕೆ ಇವತ್ತಿನ ಕಾಲದಲ್ಲಿ ತುಂಬಾ ಹಿಂದೆ ಮುಂದೆ ನೋಡ್ತಿರ್ತಾರೆ. ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಕೇಳ್ತಾ ಇರ್ತಾರೆ, ಪ್ರಾಪರ್ಟೀಸ್ ಕೇಳ್ತಾ ಇರ್ತಾರೆ. ಆದರೆ ಯಾವುದೂ ಇಲ್ಲದೇ ಕೂಡ ಬ್ಯಾಂಕು ನಮಗೆ ಒಂದು ಹೆಲ್ಪ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇವಾಗಿನ ಸರ್ಕಾರ ಇದು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಆಧಾರ್ ಕಾರ್ಡ್ ಮೂಲಕ ನಮಗೆ 2 ಲಕ್ಷದವರೆಗೂ ಸಾಲನ ಕೊಡುತ್ತೆ. 2 ಲಕ್ಷದವರೆಗೂ ಯಾಕೆ ಸಾಲನ ಕೊಡುತ್ತೆ? ಬರೀ ಆಧಾರ್ ಕಾರ್ಡ್ ಮೇಲೇ ಕೊಡುತ್ತಾ? ಹೌದು, ಆಧಾರ್ ಕಾರ್ಡ್ ಮೇಲೇ ಕೊಡುತ್ತೆ. ಈಗ ಎಲ್ಲರೂ ಕೂಡ ಒಂದು ಮನೆ, ಪ್ರಾಪರ್ಟಿ, ಆಸ್ತಿ, ಜಮೀನು ಈ ಥರ ಎಲ್ಲರೂ ಹೊಂದಿರೋದಿಲ್ಲ. ಕೆಲವೊಬ್ಬರು ಕಾರ್ಮಿಕರಿಗಿರ್ಬೋದು, ಬೀದಿ ವ್ಯಾಪಾರಿಗಳಿರ್ಬೋದು, ಎಲ್ರಿಗೂ ಕೂಡ ಆಸ್ತಿ ಇರುತ್ತೆ ಅಂತ ಅಲ್ಲ. ಯಾರಿಗೆ ಆಧಾರ್ ಕಾರ್ಡು, ಆಮೇಲೆ ಆಧಾರ್ ಕಾರ್ಡ್ ಇರುತ್ತೆ, BPL ಕಾರ್ಡ್ ಇರುತ್ತೆ, ಅಂಥವರು ಕೂಡ ಹೋಗಿ ಬ್ಯಾಂಕಲ್ಲಿ ನೀವು ಸಾಲನ ಕೇಳ್ಬೋದು. ಸಾಲನ ಕೇಳಿದ್ರೆ ಯಾವ ಬ್ಯಾಂಕುಗಳು ಕೊಡುತ್ತೆ, ಯಾವ ಬ್ಯಾಂಕುಗಳು ರಾಷ್ಟ್ರೀಕೃತ ಬ್ಯಾಂಕುಗಳಾಗಿರುತ್ತೆ, ಅಲ್ಲಿ ಹೋಗಿ ನೀವು ಆಧಾರ್ ಕಾರ್ಡ್ ಮೇಲೆ ಸಾಲ ಅಂದರೆ ವೈಯಕ್ತಿಕ ಸಾಲ, ನಮಗೆ ತಿಂಗಳ 15,000ರಿಂದ 20,000 ರೂಪಾಯಿ ನಮಗೆ ಒಂದು ಆದಾಯ ಬರ್ತಾ ಇದೆ ತಿಂಗಳಿಗೆ ಅಂತ ಹೇಳಿದ್ರು ಕೂಡ ನಿಮಗೆ 2 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯಗಳನ್ನು ಬ್ಯಾಂಕ್ಗಳು ಕೊಡ್ತಾ ಇದೆ. ಅಂಥವ್ರು ಹೋಗಿ ನೀವು ಸಾಲ ಸೌಲಭ್ಯಗಳನ್ನು ಪಡ್ಕೊಂಡು ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೋಬೋದು. ಇದನ್ನು ಎಲ್ಲಿ ಕೊಡ್ತಾ ಇದೆ? ಕೆಲವೊಂದು ರಾಷ್ಟ್ರೀಕೃತ ಬ್ಯಾಂಕುಗಳು ಅಂತ ಹೇಳಿದೆ, SBI ಬ್ಯಾಂಕ್ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ಈ ಥರ ಅನೇಕ ಬ್ಯಾಂಕುಗಳಿದೆ, ರಾಷ್ಟ್ರೀಕೃತ ಬ್ಯಾಂಕುಗಳು. ಅಲ್ಲಿ ಹೋಗಿ ನೀವು ಕೇಳಿದ್ರೆ ಖಂಡಿತ ಆಧಾರ್ ಕಾರ್ಡ್ ಮೇಲೆ ನಿಮಗೆ ಸ್ವಂತ ವೈಯಕ್ತಿಕ ಲೋನನ್ನು ಕೊಡ್ತಾರೆ. ನೀವು ತಿಂಗಳ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ EMIನ ಕಟ್ಕೊಳ್ತಾ ಹೋಗಬೇಕಾಗತ್ತೆ. EMI ಎಷ್ಟುವರೆಗೆ ನಿಮಗೆ 15,000 ಒಂದು ಮಂತ್ಲಿ 15,000 ನಿಮಗೆ ಅಂದರೆ ಆದಾಯ ಬರ್ತಾ ಇದೆ, ನಮ್ಗೆ ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಬೀದಿ ವ್ಯಾಪಾರಿಗಳಾಗಿರ್ಬೋದು ಅಥವಾ ಬಟ್ಟೆ ವ್ಯಾಪಾರಿಗಳಾಗಿರ್ಬೋದು, ಇಲ್ಲಾಂದರೆ ಏನೋ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀವಿ, ಈಗ ಚಪ್ಪಲಿ ಮಾರೋರಾಗಿರ್ಬೋದು, ಇನ್ನು ತರಕಾರಿ ಮಾರೋರಾಗಿರ್ಬೋದು, ಅಥವಾ ಮೊಟ್ಟೆ, ಮಾಂಸ, ಮೀನು ಈ ಥರ ಏನು ಬೇಕಾದರೂ ಬೀದಿ ವ್ಯಾಪಾರಿಗಳು ಅಂದರೆ ಎಲ್ಲನೂ ಮಾಡ್ತಾ ಇರ್ತಾರೆ. ಅಂತ ಹಣ್ಣು ವ್ಯಾಪಾರಿಗಳಾಗಿರ್ಬೋದು, ಬೇರೆ ಎಲ್ಲನೂ ಮಾಡೋಂತಹ ವ್ಯಾಪಾರಿಗಳು 15,000 20,000 ಒಳಗಡೆನೆ ಅವ್ರದ್ದು ಒಂದು ಬಿಸ್ನೆಸ್ ನಡೀತಾ ಇರುತ್ತೆ. ಅಂಥವರು ಕೂಡ ಆಧಾರ್ ಕಾರ್ಡ್ ಮೂಲಕ ನೀವು 2 ಲಕ್ಷದವರೆಗೂ ಕೂಡ ನಿಮ್ಮ ಒಂದು ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಲೋನನ್ನು ಪಡ್ಕೊಳ್ಬೋದು. ಇದು ಒಂದು ಸರ್ಕಾರದಿಂದನೇ ಕೂಡ ಇದು ಈಗ ಆಲ್ರೆಡಿ ತುಂಬ ಜನ ಈ ಒಂದು ಇದನ್ನು ತೊಗೊಂಡಿದ್ದಾರೆ, ವೈಯಕ್ತಿಕ ಲೋನು ಅಂತ ಹೇಳಿಬಿಟ್ಟು. ಯಾವುದೇ ಪ್ರಾಪರ್ಟಿಯ ನೀವು ಅಡ ಇಡಬೇಕು ಅಂತ ಇಲ್ಲ, ಅಥವಾ ಒಂದು ಸೈಟನ್ನು ಇದನ್ನು ಮಾಡಬೇಕು ಅಂತ ಇಲ್ಲ. ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆ ಇದ್ದರೆ ಸಾಕು, ಬ್ಯಾಂಕಲ್ಲಿ ಅಕೌಂಟ್ ಇದ್ದರೆ ಅಂದರೆ ಸಾಕು, PPL ಕಾರ್ಡ್ ಇರಬೇಕು, ಬ್ಯಾಂಕಲ್ಲಿ ಅಕೌಂಟ್ ಇರಬೇಕು, ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರಬೇಕು. ಡೈರೆಕ್ಟಾಗಿ ನಿಮಗೆ ಎಷ್ಟು ಲೋನ್ ಬೇಕೋ ಅಷ್ಟು ನೀವು ಅರ್ಜಿನ ಫಿಲಪ್ ಮಾಡಿ ಕೊಟ್ಟರೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಖಾತೆಗೆ ಹಣ ಬಂದು ಸೇರುತ್ತೆ. ಇದು ಒಂದು ಬ್ಯಾಂಕಿನ ನಿಯಮ ಆಗಿರುತ್ತೆ. ನೀವು ಎಲ್ಲಿ ನಾನು ಹೇಳಿದ್ನಲ್ಲ, ರಾಷ್ಟ್ರೀಕೃತ ಬ್ಯಾಂಕುಗಳಂತ ಏನು ಎಲ್ಲಿ ಇರುತ್ತೆ ಅಲ್ಲಿ ಹೋಗಿ ನೀವು ಕೇಳಿದ್ರೆ ಖಂಡಿತ ನಿಮಗೆ ಲೋನನ್ನು ಕೊಡ್ತಾರೆ. ನಾವು ಈಗ ಇನ್ನೊಬ್ರ ಹತ್ರ ಹೋಗಿ ಕೈ ಚಾಚಿ ಅವರಿಗೆ ಬಡ್ಡಿ ಸಾಲನ ತಗೊಂಡು ಬಂದು ಬಡ್ಡಿ ಎಲ್ಲರೂ ಕೂಡ ಈಗ ₹2 ₹3 ಇಂಟ್ರೆಸ್ಟ್ ಕೊಟ್ಟಿರ್ತಾರೆ. ಅದ್ರ ಬದಲು ನಾವು ಬ್ಯಾಂಕಲ್ಲೇ ಲೋನ್ ತೊಗೊಂಡ್ವಿ ಅಂತ ಹೇಳಿದ್ರೆ ಕಡಿಮೆ ಬಡ್ಡಿನೂ ಇರುತ್ತೆ. ನಾವು ಇಷ್ಟಿಷ್ಟು ಅಂದರೆ ಒಂದೇ ಸಲ ನಾವು ಸಾಲನ ತೊಗೊಂಬಂದಾಗ ಬೇರೆಯವ್ರ ಹತ್ರ ಅವರಿಗೆ ಒಂದೇ ಸಲ ನಾವು ಬಡ್ಡಿ ಅಮೌಂಟನ್ನು ಕೊಡಬೇಕಾಗತ್ತೆ. ಬಡ್ಡಿನಾದರೂ ಕಟ್ಟಬೇಕಾಗತ್ತೆ, ಇಲ್ಲಾಂದರೆ ಬಡ್ಡಿ ಪ್ಲಸ್ ಅಮೌಂಟು ಎರಡನ್ನೂ ಕೂಡ ನಾವು ರಿಟರ್ನ್ ಮಾಡಬೇಕಾಗತ್ತೆ. ಆದರೆ ಬ್ಯಾಂಕಲ್ಲಿ ಆಗಲ್ಲ. ನಾವು 2 ಲಕ್ಷ 1 ಲಕ್ಷ ಲೋನ್ ತೊಗೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಮತ್ತು ಮಂತ್ಲಿ ಬಡ್ಡಿ ಪ್ಲಸ್ ಅದ್ರದ್ದು ಅಸಲು ಎರಡನ್ನೂ ಕೂಡ ಇಷ್ಟಿಷ್ಟ ಹಂತವಾಗಿ ನಾವು ಕಟ್ಕೊಳ್ತಾ ಹೋಗಬೇಕಾಗತ್ತೆ. ಇದನ್ನು ನಾವು ಮಾಡೋದ್ರಿಂದ ನಮ್ಮ ಒಂದು ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೆ ನಾವು ಕೂಡ ತೀರಿಸಿದ ಸಾಲ ಅಂದರೆ ಕೊಟ್ಟಿರೋಂತಹ EMI ಮೂಲಕ ಸಾಲನ ತೀರಿಸಿದಾಗೂ ಆಗುತ್ತೆ. ನಮಗೂ ಸ್ವಲ್ಪ ಉಳಿತಾಯ ಅಂತ ಅನಿಸುತ್ತೆ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋಂಥ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನೀವೇ ನೋಡ್ಬೋದು. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋಂತಹವ್ರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ತೆ.